ಯಾರೆಲ್ಲ ಬರ್ತಾರೆ ಬನ್ನಿ ನೋಡೋಣ. ಚಾನ್ಸ್ ಯಾರಿಗೆ? KM ಶಿವಲಿಂಗೇಗೌಡರು ಅರಸೀಕೆರೆ, ವೆರಿ ಫಸ್ಟ್ ಟೈಮ್ ಕಾಂಗ್ರೆಸ್ನಿಂದ MLA ಆಗಿದ್ದಾರೆ. JDS ಅಲ್ಲಿದ್ದರು. ಬಹಳ ಅದ್ಭುತವಾದಂತಹ ಸದನಪಟು KM ಶಿವಲಿಂಗೇಗೌಡರಿಗೆ ಅರಸೀಕೆರೆ. ಇನ್ನು ವಿನಯ್ ಕುಲಕರ್ಣಿ ಧಾರವಾಡ, ಈ ಹಿಂದೆ ಮಂತ್ರಿ ಆಗಿದ್ದರು, ಲಿಂಗಾಯತ ನಾಯಕ, ಇವರಿಗೂ ಕೂಡ ಅವಕಾಶ ಇದೆ. ಲಕ್ಷ್ಮಣ್ ಸವದಿ ಅವರಿಗೆ, BJPಯಿಂದ ಬಂದಂಥ ಲಕ್ಷ್ಮಣ್ ಸವದಿ ಜಗದೀಶ್ ಶೆಟ್ಟರ್ ಜೊತೆ ಬಂದಿದ್ದರು, ಜಗದೀಶ್ ಶೆಟ್ಟರ್ ವಾಪಸ್ ಹೋದರು, MP ಆದರು. ಲಕ್ಷ್ಮಣ್ ಸವದಿ ಅವರನ್ನು ಬೆಳಗಾವಿ ಭಾಗದಲ್ಲಿ ಉಳಿಸ್ಕೋಬೇಕು ಅಂಥೇಳಿ ಅವರಿಗೆ ಮಂತ್ರಿಗಿರಿ ಕೊಡುವಂಥ ಸಾಧ್ಯತೆ ಇದೆ. ಇದಕ್ಕೆ ಸತೀಶ್ ಜಾರಕಿಹೊಳಿ ಏನು ಹೇಳ್ತಾರೆ ಗೊತ್ತಿಲ್ಲ. ವಿಜಯಾನಂದ ಕಾಶಪ್ಪನವರು ಹುನಗುಂದ MLA, ಇವರಿಗೂ ಕೂಡ ಮಂತ್ರಿಗಿರಿ ಸಿಗುವ ಸಾಧ್ಯತೆ ಇದೆಯಂತೆ. ಇನ್ನು CM ಸಿದ್ದರಾಮಯ್ಯ, DCM DK ಶಿವಕುಮಾರ್ ದೆಹಲಿಗೆ ಹೋಗಿದ್ದಾರೆ. ನಿನ್ನೆ ಇಡೀ ದಿನ ಹೈಕಮಾಂಡ್ ಜೊತೆ ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡಿದ್ದಾರೆ. ರಾಜ್ಯ ಸರ್ಕಾರ ಹಗರಣಗಳ ಸುಳಿಯಲ್ಲಿ ಸಿಲುಕಿ ಒದ್ದಾಡೋ ಸ್ಥಿತಿ ಬಂದಿದ್ದಕ್ಕೆ ದೆಹಲಿ ನಾಯಕರು ಆಕ್ರೋಶ ಹೊರಹಾಕಿದ್ರಂತೆ. ರಾಹುಲ್ ಗಾಂಧಿ ಕೂಡ ಕ್ಲಾಸ್ ತಗೊಂಡ್ರಂತೆ. 1.5 ವರ್ಷ ಕೂಡ ಆಗಿಲ್ಲ, ಇಷ್ಟರಲ್ಲೇ ಇಷ್ಟೊಂದು ಡ್ಯಾಮೇಜ್ ಆಗಿದೆ ಅಂತ ಕಿಡಿಕಾರಿದ್ರಂತೆ. ಜೊತೆಗೆ ಸಚಿವ ಸಂಪುಟದ ಬಗ್ಗೆ ಕೂಡ ದೆಹಲಿ ನಾಯಕರು ಮಹತ್ವದ ಚರ್ಚೆ ನಡೆಸಿದ್ದಾರೆ. ನೋಡಿ, ಏನು ಸಚಿವರಿಗೆ ಶಾಕ್, ಕೆಲವರು ಬದಲಾಗ್ತಾರಂತೆ. ನಾಳೆ ಕ್ಯಾಬಿನೆಟ್ ಮೀಟಿಂಗ್ ನಡೆಯುತ್ತೆ ಗುರುವಾರ. ಸಚಿವರಿಗೆ ಲೋಕಸಭಾ ಚುನಾವಣೆಯಲ್ಲಿ ಕೆಲವರು ತಟಸ್ಥರಾಗಿದ್ದಾರೆ, ಪಕ್ಷಕ್ಕಾಗಿ ಕೆಲಸ ಮಾಡಲಿಲ್ಲ. ಕೆಲವು ಸಚಿವರು ಚುನಾವಣೆಯಲ್ಲಿ ಕೆಲಸ ಮಾಡಿಲ್ಲ, ಲೀಡೇ ಬಂದಿಲ್ಲ. ಸಚಿವರ ವಿರುದ್ಧ ಕಾರ್ಯಕರ್ತರೇ ದೂರು ಕೊಟ್ಟಿದ್ದಾರಂತೆ. 3ರಿಂದ 4 ಸಚಿವರನ್ನು ಕೈ ಬಿಡಬೇಕು, 3ರಿಂದ 4 ಸಚಿವರು ಕೈ ಬಿಡಬೇಕು, ಮತ್ತಷ್ಟು ಖಾತೆಗಳ ಮರು ಹಂಚಿಕೆ ಮಾಡಬೇಕು. ಸಿದ್ದರಾಮಯ್ಯ, DKಶಿ ಮುಂದೆ ದೆಹಲಿ ನಾಯಕರು ಹೇಳಿದ್ದಾರಂತೆ. ಇಂದು ಕೂಡ ಖರ್ಗೆ ನೇತೃತ್ವದಲ್ಲಿ, ಮಲ್ಲಿಕಾರ್ಜುನ ಖರ್ಗೆ ಅವರ ನೇತೃತ್ವದಲ್ಲಿ ಮೀಟಿಂಗ್ ಆಗತ್ತೆ. ಯಾರೆಲ್ಲ ಕೆಲಸ ಮಾಡಿಲ್ಲ ಎಲ್ಲ ಸಚಿವರನ್ನು ಕೈ ಬಿಡಿ ಅಂತ ವಾರ್ನ್ ಮಾಡುವಂಥ ಸಾಧ್ಯತೆ ಇದೆ. ಸಂಪುಟ ಸರ್ಕಸ್ ಬಗ್ಗೆ ಇಂದು ದೆಹಲಿಯಲ್ಲಿ ಮಹತ್ವದ ನಿರ್ಧಾರ ಆಗತ್ತೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ. ಓಕೆ, ಯಾರ್ಯಾರನ್ನು ಕೈ ಬಿಡಬಹುದು? ನಂಬರ್ 1 ಶಿವಾನಂದ ಪಾಟೀಲ್ ಸಕ್ಕರೆ ಸಚಿವರು. ಇವರ ಪುತ್ರಿಗೆ ಈ ಬಾರಿ MP ಟಿಕೆಟ್ ನೀಡಲಾಗಿತ್ತು, ಆದರೆ ಸಂಯುಕ್ತ ಪಾಟೀಲ್ ಅವರಿಗೆ ಗೆದ್ದು ಬರಲಿಲ್ಲ. ಸ್ವತಃ ತಮ್ಮ ಕ್ಷೇತ್ರಗಳಲ್ಲೇ ಲೀಡ್ ಕೊಡೋಕ್ಕಾಗಿಲ್ಲ. ಜೊತೆಗೆ ಸದಾ ವಿವಾದದಲ್ಲೇ ಸಿಲುಕೋ ಸಕ್ಕರೆ ಸಚಿವ ಹೈದರಾಬಾದ್ನಲ್ಲಿ ಡ್ಯಾನ್ಸ್ ಮಾಡಿದ್ರು, ಹಣ ತೂರಿದ್ರು, ದೊಡ್ಡ ಮಟ್ಟದಲ್ಲಿ ಡ್ಯಾಮೇಜ್ ಆಗಿತ್ತು. ಆ ನಂತರ ಪರಿಹಾರಕ್ಕಾಗಿ ರೈತರು ಆತ್ಮಹತ್ಯೆ ಮಾಡ್ಕೋತಾರೆ, 5 ಲಕ್ಷ ಸಿಗತ್ತೆ ಅಂಥೇಳಿ ಒಂದು ಉಡಾಫೆ ಹೇಳಿಕೆಯನ್ನು ಕೊಟ್ಟಿದ್ದರು. ಅದು ಕೂಡ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಅವಹೇಳನಕಾರಿ ಮಾತಾಗಿತ್ತು ರೈತರ ಬಗ್ಗೆ. ಆಮೇಲೆ ಅದನ್ನು ರಿಪೀಟ್ ಮಾಡಿದ್ರು ಕೂಡ. ಸೊ ಹಾಗಾಗಿ ಶಿವಾನಂದ ಪಾಟೀಲ್ ಅವರ ಸಚಿವಗಿರಿ ಹೋಗತ್ತೆ ಅನ್ನುವಂಥ ಸುದ್ದಿಗಳು ದೆಹಲಿ ವಲಯದಿಂದ ಬರ್ತಾ ಇದೆ. ಇನ್ನು ಬಿ ನಾಗೇಂದ್ರ ಆಲ್ರೆಡಿ ಕೊಟ್ಟಾಗಿದೆ. ಬಿ ನಾಗೇಂದ್ರ ವಾಲ್ಮೀಕಿ ಹಗರಣದಲ್ಲಿ ತಲೆದಂಡ ಆಗಿದೆ, ಈಗಾಗಲೇ ರಾಜೀನಾಮೆ ಕೊಟ್ಟಿರುವಂಥ ನಾಗೇಂದ್ರ. ಇನ್ನು 3ನೇದಾಗಿ ಡಿ ಸುಧಾಕರ್ ಇವರ ಮೇಲೆ ಹಲವು ಆರೋಪ ಇದೆ. ಭೂಕಬಳಿಕೆ ಆರೋಪ, ಜಾತಿ ನಿಂದನೆ ಆರೋಪ, ಯಲಹಂಕ ಪೊಲೀಸ್ ಠಾಣೆಯಲ್ಲಿ FIR ಅಟ್ರಾಸಿಟಿ ಕಾಯ್ದೆಯಡಿ ಪ್ರಕರಣ ದಾಖಲಾಗಿದೆ. ಸೊ ಹಾಗಾಗಿ ಸುಧಾಕರ್ ಅವರನ್ನು ಕೈ ಬಿಡುವಂಥ ಸಾಧ್ಯತೆ ಇದೆ. ಇನ್ನು ಮತ್ತೊಬ್ಬರು ಸಚಿವರಿಗೆ ಕೋಕ್ ಸಾಧ್ಯತೆ, ಅಂದರೆ ಇಬ್ಬರು, ಒಟ್ಟು 4ರಿಂದ 5 ಇವರು ಲೋಕಸಭೆಯಲ್ಲಿ ಕೆಲಸ ಮಾಡದ ಸಚಿವರು ಯಾರೆಲ್ಲ ಇದ್ದಾರೆ ಅವರಿಗೆ ಕೋಕ್ ಕೊಡ್ತಾರೆ. ಕೆಲಸ ಮಾಡದ ಮಂತ್ರಿಗೆ ಗೇಟ್ ಪಾಸ್ ಸಿಗತ್ತಂತೆ. 4ರಿಂದ 5 ತಮ್ಮ ಸಚಿವ ಸ್ಥಾನ ಕಳೆದುಕೊಳ್ತಾರೆ, ಅಲ್ಲಿಗೆ ಹೊಸ ಮುಖ ಬರುವಂಥ ಸಾಧ್ಯತೆ ಇದೆ. ವಾಲ್ಮೀಕಿ ನಿಗಮದ್ದು ಸ್ಟ್ರಾಂಗ್ ಆಗತ್ತೋ ಸಿದ್ದರಾಮಯ್ಯನವರಿಗೆ ಮೂಡೋದು? ನನಗನ್ನಿಸೋದು ಸಿದ್ದರಾಮಯ್ಯನವರಿಗೆ ಸ್ಪೆಸಿಫಿಕ್ ಆಗಿ ನಾವು ಹೇಳೋಂಗಿದ್ರೆ, ಒಬ್ರು ಮುಖ್ಯಮಂತ್ರಿಗಳು ಅವರ ಅಡಿಯಲ್ಲಿ ಇಲ್ಲ ಅವರ ವ್ಯಾಪ್ತಿ ಬರೋ ಎಲ್ಲಾ ನಿಗಮಗಳದನ್ನು ದಿನನಿತ್ಯ ಏನ್ ನಡೀತಾ ಇದೆ ನೋಡೋ ಅವಶ್ಯಕತೆ ಇಲ್ಲ. ಅದನ್ನ ಎಕ್ಸ್ಪೆಕ್ಟ್ ಮಾಡೋದು ಒಂಥರ ಇಟ್ಸ್ ನಾಟ್ ಸೆನ್ಸಿಬಲ್. ಇಟ್ ಮೇ ಬಿ ಔಟ್ ಆಫ್ ಅವ್ರ ಗಮನಕ್ಕೆ ಬರದೇ ಆಗಿರಬಹುದು. ಅಂದ್ರೆ ಎಲ್ಲ ಒಂದು ಕಡೆ ನಲ್ಲಿಯಲ್ಲಿ ನೀರು ಬಂದಿಲ್ಲ ಅಂದ್ರೆ ಸಿದ್ದರಾಮಯ್ಯ ಆರೋಪ ಮಾಡಕ್ಕಾಗಲ್ಲ ಅಂತ ಆಗಲ್ಲ. ಈಗ ನೀವು ಪಾರ್ಲಿಮೆಂಟ್ ಎಂಪಿಗೆ ನಮ್ಮ ಕ್ರಾಸ್ ಅಲ್ಲಿ ನೀರು ಬಂದಿಲ್ಲ ಅಂತ ಹೇಳಿದ್ರೆ ಪಾರ್ಲಿಮೆಂಟ್ MP ಅದನ್ನ ನೋಡೋದು. ಆ ಮಟ್ಟಕ್ಕೆ ನಾನು ತಗೊಂಡು ಹೋಗ್ದಿರಿದ್ರು ಸಿದ್ದರಾಮಯ್ಯನವರಿಗೆ ಡೈರೆಕ್ಟ್ ಆಗಿ ಗೊತ್ತಿಲ್ಲದೆ ಇರಬಹುದು. ಆದ್ರೆ
ಈ ವಿಚಾರದಲ್ಲಿ ಅವ್ರ ಜಮೀನು, ಸ್ವಂತ ಜಮೀನು, ಆಮೇಲೆ 2021 ಈ ಅಲಾಟ್ಮೆಂಟ್ ಆಗುತ್ತಲ್ಲ, ಮೂಡ ಮೀಟಿಂಗ್ಗಳಲ್ಲಿ 2 ಪ್ರಮುಖ ಮೀಟಿಂಗ್ಗಳಲ್ಲಿ ಸಿದ್ದರಾಮಯ್ಯನವರ ಧರ್ಮಪತ್ನಿಗೆ ಅಲಾಟ್ಮೆಂಟ್ ಮಾಡಬೇಕು ಅನ್ನೋ ಒಂದು ಡಿಸಿಷನ್ ತಗೊಳ್ಳೋಂತ ಮೀಟಿಂಗ್ಗಳಲ್ಲಿ ಯತೀಂದ್ರ ಅವರು ಇದ್ದಾರೆ ಆಸ್ ಎನ್ MLA. ಓಕೆ, ಈಗ ಇನ್ನೊಂದು ಪ್ರಶ್ನೆ ಅಲ್ಲಿ ಉದ್ಭವ ಆಗುತ್ತೆ. ಹಾಗಿದ್ರೆ ನಾನು ವಾಪಸ್ ಕೊಡ್ತೀನಿ, ನನಗೆ 63 ಕೋಟಿ ಕೊಡಿ ಅಂತ ಕೇಳ್ತಾರೆ, ಅದು ಮಾನ್ಯ ಆಗತ್ತಾ? ಈಗ ನಾನು ನಿಮ್ಗೊಂದು ಕೇಳ್ತೀನಿ, ಅದನ್ನೇ ಸ್ಟಾರ್ಟ್ ಮಾಡಿದ್ದೆ, ಬಿಟ್ಬಿಟ್ವಿ. ಬೂದ್ಗೇರಿ ಕ್ರಾಸ್ ಅಲ್ಲಿ ಅಕ್ವೈರ್ ಆಗಿರೋದಕ್ಕೆ ನೀವು ಸದಾಶಿವನಗರ ರೇಟ್ ಕೇಳಕ್ಕಾಗುತ್ತಾ? ಓಕೆ, ಈಗ ಸದಾಶಿವನಗರಲ್ಲಿ ನೀವು ಅಕ್ವೈರ್ ಮಾಡ್ಕೊಂಡ್ರೋ ಪ್ಯಾಲೇಸ್ ಜಮೀನಿಗೆ ನಾನು ಪೇಪರ್ ಅಲ್ಲಿ ಓದಿದ್ದು, ದಾಖಲೆಗಳಿಲ್ಲ, ಎಷ್ಟು ಕೊಟ್ಟಿದ್ದೀರಾ? ಬೂದ್ಗೇರಿ ಕ್ರಾಸ್ ಅಲ್ಲಿ ಅಕ್ವೈರ್ ಆದ್ರೆ ಎಷ್ಟು ಕೊಡ್ತೀರೋ ಅದನ್ನ ಸದಾಶಿವನಗರಲ್ಲಿ ಕೊಟ್ಟಿದ್ದೀರಾ ಪ್ಯಾಲೇಸ್ ಗ್ರೌಂಡ್ಗೆ? ಬಟ್ ಮೂಡ ಬೈಲಾದಲ್ಲಿ ಇದೆಯಲ್ಲ, ನೀವು ತಗೊಳ್ಬಹುದು ಅಂತ ಇದೆಯಲ್ಲ? ನೋ, ಯಾವ ಬೈಲಾ ಅಲ್ಲಿದೆ? ಬೈಲಾದಲ್ಲಿ ಇಲ್ಲ, ಬೈಲಾದಲ್ಲಿ ನಾನು ಹಂಗ ಹೇಳ್ತಾ ಇಲ್ಲ, ನೀವು ಜಾಗ ನೀವು ಎಲ್ಲಿ ಬೇಕಿದ್ರು ತಗೋಬಹುದು ಅಂತ. ಇಲ್ಲ, ಸಿ ಒಂದು ನೇಮ ಇದೆ ಎವ್ರಿವೇರ್. ನೀವು ಎಲ್ಲಿ ಬೇಕಾದ್ರೂ ಇಡೀ ರಾಜ್ಯದಲ್ಲಿ ಯಾವ್ಯಾವ ಅರ್ಬನ್ ಡೆವಲಪ್ಮೆಂಟ್ ಬಾಡೀಸ್ ಇದೆಯೋ ಅಲ್ಲಿ ನೋಡ್ಕೊಳ್ಳಿ. ಅವರು ಕಾಂಪನ್ಸೇಟರಿ ಸೈಟ್ ಕೊಟ್ಟಾಗ ಆ ಸೈಟ್ ಅಲ್ಲಿ ಎಲ್ಲಿ ಅಕ್ವೈರ್ ಆಗಿದೆಯೋ ಅಲ್ಲೇ ಜಮೀನ್ ಇದ್ರೆ ಕೊಡ್ಬೇಕಲ್ಲೇ. ಓಕೆ, ಇದ್ರಲ್ಲಿತ್ತು ಇನ್ನ ಇದೆ ಕೆಸರೆ ಗ್ರಾಮದಲ್ಲಿ. ಹಾಗಿದ್ರೆ ನಿಮ್ಮ ದೂರಿನ ಆಧಾರದ ಮೇಲೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡ್ತಾರೆ ಅನ್ನುವಂಥ ವಿಶ್ವಾಸ ನಿಮಗಿದೆ? 100%. ಯಾಕಂದ್ರೆ 1.5 ಗಂಟೆ ಗವರ್ನರು ಎವ್ರಿ ಪ್ಯಾರಾಗ್ರಾಫ್ ನಾನು ಒಂದೊಂದನ್ನೇ ಹೇಳಿದ್ದನ್ನ 1.5 ಗಂಟೆ, ನಾನೇನ್ ಮುಖ್ಯಮಂತ್ರಿನ 1.5 ಗಂಟೆ ಗವರ್ನರ್ ಕೂತ್ಕೊಂಡು ಹತ್ರ ಮಾತಾಡಕ್ಕೆ. ಥ್ಯಾಂಕ್ ಯು ಅಬ್ರಾಮ್ ಅವರೇ, ನಮ್ಮ ಜೊತೆ ಸುದೀರ್ಘವಾಗಿ ಮಾತಾಡಿದ್ರಿ. ನಾವು ಕೂಡ ಜನರಿಗೆ ಅರ್ಥ ಮಾಡಿಸುವಂಥ ಪ್ರಯತ್ನವನ್ನು ಮಾಡಿದೆ. ಎಸ್ ವೀಕ್ಷಕರೇ, ಇದು TJ ಅಬ್ರಾಮ್ ಅವರ ಹೇಳಿಕೆ. ಅವ್ರು ಹೇಳ್ತಾರೆ ಎಲ್ಲಿ ತಪ್ಪಾಗತ್ತೆ ಅದು ದಲಿತ, ನೋಡಿ ಇಲ್ಲಿ ತನಕ ದಲಿತ ಭೂಮಿ ಅದು ಇಶ್ಯೂನೇ ಬರಲ್ಲ ಅಂತಾರೆ ಅವರು. ದಲಿತ ಭೂಮಿ ಇಶ್ಯೂನೇ ಬರಲ್ಲ. ಆದರೆ ಯಾವಾಗ ಆ ಜಾಗವನ್ನು ಮಲ್ಲಿಕಾರ್ಜುನಯ್ಯ ಅವರು ತಗೊಂಡಿದ್ದಾರೆ ಅದು ಕೃಷಿ ಭೂಮಿ ಆಗಿರಲಿಲ್ಲ, ವಸತಿ ಯೋಗ್ಯ ಭೂಮಿಯಾಗಿ ಕನ್ವರ್ಟ್ ಆಗಿತ್ತು, ಅದನ್ನು ಮತ್ತೆ ಕೃಷಿ ಭೂಮಿ ಅಂತ ಹೇಳ್ತಾರೆ. ಅದಕ್ಕೆ ರುಜುವು ಹಾಕಿರೋದು ತಹಶೀಲ್ದಾರ್, ಅದು ತಪ್ಪಾಗತ್ತೆ. ಅದಕ್ಕೆ ರುಜುವು ಹಾಕಿರೋದು ಜಿಲ್ಲಾಧಿಕಾರಿ, ಅದು ತಪ್ಪಾಗತ್ತೆ. ಈ ಕಾರಣಕ್ಕಾಗಿ 1.5 ಗಂಟೆಗಳ ಕಾಲ ನನ್ನ ಜೊತೆ ಮಾತಾಡಿದ್ರು ರಾಜ್ಯಪಾಲರು. ಇದು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಿ ಅಂತ ಕೇಳಿದ್ದೀನಿ, ಕೊಡ್ತಾರೆ ಅನ್ನುವಂಥ ವಿಶ್ವಾಸ ಇದೆ. ಇದು ಒಂದು ವೇಳೆ ನಿಜವೇ ಆದರೆ ಸಿದ್ದರಾಮಯ್ಯನವರಿಗೆ ಕಂಟಕ ತಪ್ಪಿದ್ದಲ್ಲ. ಎಸ್, ಬನ್ನಿ ಮುಂದಿನ ಸುದ್ದಿ ನೋಡೋಣ. ಇಲ್ಲಿರುವಂತ ಈ ಒಂದು ಗುಡ್ಡ ಕುಸಿದ ಪರಿಣಾಮ ಯಾವ ರೀತಿಯಾಗಿತ್ತು ಅಂತಂದ್ರೆ, ಗಂಗಾವಳಿ ನದಿ ಪಕ್ಕದಲ್ಲಿರುವಂತಹ ಉಳುವರ್ ಎನ್ನುವ ಗ್ರಾಮ ಸಂಪೂರ್ಣವಾಗಿ ಇವತ್ತು ನಾಶ ಆಗಿದೆ. ಮನೆ ಮಠ ಏನಿಲ್ಲ, ಎಲ್ಲ ಹೋಗ್ಬಿಟ್ಟಿದೆ. ಇವತ್ತು ರಿಪಬ್ಲಿಕ್ ಕನ್ನಡ ಮಾಡಿದಂತ ಒಂದು ವರದಿಯಿಂದಾಗಿ ಎಚ್ಚೆತ್ತುಕೊಳ್ಳುವಂತ ಕೆಲಸ ಸರ್ಕಾರ ಮಾಡಿದೆ, ಸಚಿವರು ಕೂಡ ಮಾಡಿದ್ದಾರೆ. 2 ಗಂಟೆಗೆ ಸುದ್ದಿ ಮೂಡಿಸಿದ್ದು 6 ಗಂಟೆಗೆ ಎಲ್ಲ ಸಚಿವರು ಮಿನಿಸ್ಟರ್ ಎಲ್ಲ ಬಂದು ಇಲ್ಲಿ ನೋಡೋಗಿದ್ದಾರೆ. ಎಲ್ಲಾ ಜನರಿಗೂ 1,20,000 ಮತ್ತೆ ಅವರಿಗೆ ಮನೆಗೆ 5 ಲಕ್ಷ. ಈ ಸುದ್ದಿಯನ್ನ ಎಲ್ಲ ಒಂದು ಅಧಿಕಾರಿಗಳಿಗೆ ಮುಡಿಸಿದಕ್ಕಾಗಿ ರಿಪಬ್ಲಿಕ್ ಕನ್ನಡ ಟಿವಿಗೆ ಧನ್ಯವಾದ ಹೇಳಿ ಇಷ್ಟಪಡ್ತೇವೆ. ಮನೆನೂ ಕೊಡ್ತೇವೆ, ಮಕ್ಕಳ ಶಿಕ್ಷಣಕ್ಕೆ ತೊಂದರೆ ಆಗದೆ ಇದ್ದಂಗೆ ಹೆಲ್ಪ್ ಮಾಡ್ತೇವೆ. 1,20,000 ಮನೆ ಯಾರ್ದ್ರ ಡ್ಯಾಮೇಜ್ ಆಗಿದೆ ಅದನ್ನ ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ನಮ್ಮ ಕಷ್ಟಕ್ಕೆ ನೀವು ರಿಪಬ್ಲಿಕ್ ಕನ್ನಡದವರಾದಂತ ನೀವು ನೆರವಾಗಿರ್ತ ನಾವು ನಂಬಿದ್ದೇವೆ. ಅವರಿಗೆ ಸೂರನ್ನ ಕಲ್ಪಿಸಿ ಕೊಡೋವರೆಗೂ ಕೂಡ ರಿಪಬ್ಲಿಕ್ ಕನ್ನಡ ಅವರಿಗೆ ಧ್ವನಿಯಾಗಿ ನಿಲ್ಲುವಂತ ಕೆಲಸವನ್ನ ಮಾಡುತ್ತೆ.